ನಮಸ್ಕಾರ. BRAT ಕನ್ನಡದ ಹೊಸ ಸಿನಿಮಾ. ಇದರ ಟ್ರೇಲರ್ ಅಂತೂ ಸಿಕ್ಕಾಪಟ್ಟೆ ಸದ್ ಮಾಡ್ತಿದೆ. ಹಾಗಾದ್ರೆ ಏನಿದರ ಸೀಕ್ರೆಟ್? ಯಾಕೆ ಈ ಟ್ರೇಲರ್ ಎಲ್ಲರ ಗಮನ ಸೆಳೀತಾ ಇದೆ? ಬನ್ನಿ, ಈ ಟ್ರೇಲರ್ ಯಾಕೆ ಇಷ್ಟೊಂದು ವರ್ಕ್ ಆಗಿದೆ ಅಂತ ಡಿಕೋಡ್ ಮಾಡೋಣ. ಟ್ರೇಲರ್ ಶುರುವಾಗೋದೇ ಈ ಒಂದು ಲೈನ್ನಿಂದ, ಸರಿಪಡಿಸಲಾಗದಷ್ಟು ಹಾಳಾದವನು. ಇದು ಸುಮ್ಮನೆ ಒಂದು ಡೈಲಾಗ್ ಅಷ್ಟೇ ಅಲ್ಲ, ಇದೇ ಇಡೀ ಕ್ಯಾರೆಕ್ಟರ್ನ ಅಡಿಪಾಯ. ಒಂದೇ ಒಂದು ಲೈನಲ್ಲಿ ನಮ್ಮ ಹೀರೋ ಯಾರು, ಅವನು ಎಂಥವನು ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ನೋ ಕನ್ಫ್ಯೂಷನ್, ಡೈರೆಕ್ಟ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಆಗತ್ತೆ. ಸೊ ಮೊದಲನೇದಾಗಿ ಈ ಟ್ರೇಲರ್ ನೋಡಿದ ತಕ್ಷಣ ಏನ್ ಫೀಲ್ ಆಗುತ್ತೆ? ಇದೊಂದು ಕಂಪ್ಲೀಟ್ ಅಡ್ರಿನಲಿನ್ ರಶ್ ಅಂತಾನೆ ಹೇಳ್ಬಾರ್ದು. ಯಾಕಂದ್ರೆ ಇದರಲ್ಲಿ ಸ್ಟೈಲಿಶ್ ವಿಜುವಲ್ಸ್ ಇದೆ, ಹೈ ಸ್ಟೇಕ್ಸ್ ಅಂದ್ರೆ ದೊಡ್ಡ ರಿಸ್ಕ್ ಇರುವಂತಹ ಸನ್ನಿವೇಶಗಳಿವೆ, ಜೊತೆಗೆ ಎನರ್ಜಿಯಿಂದ ತುಂಬಿರೋ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದು. ಹಾಗಾದ್ರೆ ಆ ಫಸ್ಟ್ ಇಂಪ್ರೆಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಬರೋ ಕಾರಣ ಏನು? ಒಂದ್ಸಲ ನೋಡಿ, ಫಾಸ್ಟ್ ಕಟ್ಸ್, ತುಂಬಾನೇ ರಿಚ್ ಆಗಿರೋ ಕಲರ್ಸ್, ಮತ್ತೆ ಒಂದು ಸ್ಟೈಲಿಶ್ ಕ್ರೈಮ್ ಡ್ರಾಮಾದ ಫೀಲ್. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ಫನ್ ಆಗಿರೋ ಯಂಗ್ ರೊಮ್ಯಾನ್ಸ್ ಕೂಡ ಇದೆ. ಸೊ ಇವೆಲ್ಲ ಸೇರಿ ಏನಾಗುತ್ತೆ ಅಂದ್ರೆ, ಇದು ಬರೀ ಇನ್ನೊಂದು ಸಿನಿಮಾ ಅಲ್ಲ, ಇದೊಂದು ಕಂಪ್ಲೀಟ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಸರಿ, ಈ ಬ್ರಾಟ್ ಅನ್ನೋ ಕ್ಯಾರೆಕ್ಟ್ರಲ್ಲಿ ನಿಜವಾಗ್ಲೂ ಏನಿದೆ? ಅವನು ಯಾಕೆ ಹೀಗೆ? ಅವನನ್ನ ಡ್ರೈವ್ ಮಾಡೋದು ಯಾವುದು? ಬನ್ನಿ, ಅವನ ಫಿಲಾಸಫಿ ಏನು ಅಂತ ಸ್ವಲ್ಪ ಡೀಪಾಗಿ ನೋಡೋಣ. ಇಲ್ಲಿದೆ ನೋಡಿ ಆ ಫಿಲಾಸಫಿ, ಈ ಒಂದೇ ಒಂದು ಡೈಲಾಗ್ನಲ್ಲಿ. ಇದು ಅವನ ಇಡೀ ವರ್ಲ್ಡ್ ವ್ಯೂನ ಸಾರಾಂಶ. ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಲೈಫ್ ವೇಸ್ಟ್ ಅನ್ನೋ ಅವನ ನಂಬಿಕೆ ಇದೆಯಲ್ಲ, ಅದೇ ಅವನ ಎಲ್ಲಾ ಕೆಲಸಗಳಿಗೂ ಎಲ್ಲಾ ನಿರ್ಧಾರಗಳಿಗೂ ಹಿಂದಿರೋ ಅಸಲಿ ಶಕ್ತಿ. ಸೊ ಇದೇ ಕಾರಣಕ್ಕೆ ಅವನು ನಾರ್ಮಲ್ ಲೈಫ್ ಬೇಡ ಅಂತ ಹೈ ಸ್ಟೇಕ್ಸ್ ಬೆಟ್ಟಿಂಗ್ ಜಗತ್ತಿಗೆ ಕಾಲಿಡೋದು. ಯಾಕಂದ್ರೆ ಅವನ ಪ್ರಕಾರ ರಿಸ್ಕ್ ಎಷ್ಟು ದೊಡ್ಡದಿರುತ್ತೋ ರಿವಾರ್ಡ್ ಕೂಡ ಅಷ್ಟೇ ದೊಡ್ಡದಿರುತ್ತೆ. ಸಿಂಪಲ್ ಆಗಿಡೋದಾದ್ರೆ ಇದೇ ಅವನ ಲೈಫ್ ಮಂತ್ರ. ಯಾವುದೇ ಒಂದು ಒಳ್ಳೆ ಕಥೆಗೆ ಒಂದು ಹೃದಯ ಇರಬೇಕು, ಅಂದ್ರೆ ಒಂದು ಸೆಂಟ್ರಲ್ ಕಾನ್ಫ್ಲಿಕ್ಟ್. ಇಲ್ಲಿ ಆ ಸಂಘರ್ಷ ಇರೋದು ಕ್ಲಾಸಿಕ್, ಅಪ್ಪ ಮತ್ತು ಮಗನ ನಡುವೆ. ಒಂದು ಕಡೆ ಸಿಸ್ಟಮ್ಗೋಸ್ಕರ ಕೆಲಸ ಮಾಡೋ ಪ್ರಾಮಾಣಿಕ ಪೊಲೀಸ್ ಆಫೀಸರ್, ಅವರ ತಂದೆ. ಇನ್ನೊಂದು ಕಡೆ ಅದೇ ಸಿಸ್ಟಮನ್ನ ಪ್ರಶ್ನೆ ಮಾಡೋ ಬ್ಲಡಿ ಬ್ರ್ಯಾಟ್ ಅಂತ ತನ್ನನ್ನು ತಾನೇ ಕರೆದುಕೊಳ್ಳೋ ಮಗ. ಒಬ್ಬ ಕಾನೂನು ಪಾಲಕ, ಇನ್ನೊಬ್ಬ ಕಾನೂನು ಮುರಿಯೋನು. ಇಬ್ಬರು ಒಂದೇ ಮನೆಯಲ್ಲಿ. ಇಮ್ಯಾಜಿನ್ ಮಾಡಿ, ಇದಕ್ಕಿಂತ ದೊಡ್ಡ ಕಾನ್ಫ್ಲಿಕ್ಟ್ ಇನ್ನೇನ್ ಬೇಕು? ರಿವ್ಯೂವರ್ಸು ಈ ಡೈಲಾಗನ್ನ ಟ್ರೇಲರ್ನ ಮನಿ ಶಾಟ್ ಅಂತಾರೆ. ಅಂದ್ರೆ ಇದೇ ಅಲ್ಟಿಮೇಟ್ ಪಂಚ್ಲೈನ್. ಯಾಕೆ ಗೊತ್ತಾ? ಯಾಕಂದ್ರೆ ಇಡೀ ಸಿನಿಮಾದ ಸಾರಾಂಶ, ತಂದೆ ಮಗನ ನಡುವಿನ ಸಂಘರ್ಷ ಇದೆಯಲ್ಲ, ಅದನ್ನ ಈ ಒಂದೇ ಒಂದು ಲೈನು ಪರ್ಫೆಕ್ಟಾಗಿ ಕ್ಯಾಪ್ಚರ್ ಮಾಡುತ್ತೆ. ಅದ್ಭುತ. ಸರಿ, ಕತೆ ಮತ್ತೆ ಕ್ಯಾರೆಕ್ಟರ್ ಬಿಟ್ಟು ಬೇರೇನಿದೆ? ಯಾಕಂದ್ರೆ ಒಂದು ಟ್ರೇಲರ್ ಹಿಟ್ ಆಗೋಕೆ ಕೇವಲ ಕಥೆ ಇದ್ರೆ ಸಾಲ್ದು, ಅದರಲ್ಲಿ ಕೆಲವು ಮೆಮೊರೇಬಲ್ ಮೂಮೆಂಟ್ಸ್ ಮತ್ತು ಟೆಕ್ನಿಕಲ್ ಬ್ರಿಲಿಯನ್ಸ್ ಕೂಡ ಇರಬೇಕು. ಹಾಗಾದ್ರೆ BRAT ಟ್ರೇಲರ್ನ ಹೈಲೈಟ್ಸ್ ಏನು? ಬನ್ನಿ ನೋಡೋಣ. ಕೆಲವು ಮೊಮೆಂಟ್ಸ್ ಅಂತೂ ಮನಸ್ಸಲ್ಲಿ ಹಾಗೆ ಉಳಿದುಬಿಡುತ್ತೆ. ಉದಾಹರಣೆಗೆ ಆ ಆಟಿಟ್ಯೂಡ್ ತುಂಬಿರೋ ಡೈಲಾಗ್, ಆಮೇಲೆ VIP ಏಣಿ ಸೀನು. ಮೊದಲು ಫನ್ನಿ ಅನ್ಸುತ್ತೆ, ಆದರೆ ಸಡನ್ನಾಗಿ ಡೇಂಜರಸ್ ಆಗಿ ಟರ್ನ್ ಆಗತ್ತೆ. ಇನ್ನು ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಆ ಯುನೀಕ್ ಸಬ್ಮರಿನ್ ಶಾಟ್, ಕ್ರಿಕೆಟ್ ಸೀಕ್ವೆನ್ಸ್, ಈ ಥರದ ಕ್ಷಣಗಳು ಟ್ರೇಲರ್ಗೆ ಒಂದು ಸ್ಪೆಷಲ್ ಫ್ಲೇವರ್ ಅನ್ನ ಕೊಡುತ್ತೆ. ಸರಿ, ಈಗ ತೆರೆ ಹಿಂದಿನ ಹೀರೋಗಳ ಬಗ್ಗೆ ಮಾತಾಡೋಣ. ಒಂದು ಟ್ರೇಲರ್ ಇಷ್ಟೊಂದು ಪವರ್ಫುಲ್ ಆಗಿರೋಕೆ ಅದರ ಮ್ಯೂಸಿಕ್ ಮತ್ತು ಡಿರೆಕ್ಷನ್ ಕೂಡ ಅಷ್ಟೇ ಮುಖ್ಯ. ಅರ್ಜುನ್ ಜನ್ಯ ಮತ್ತು ಡೈರೆಕ್ಟರ್ ಶಶಾಂಕ್ ಇಬ್ರೂ ತಮ್ಮ ಕೆಲಸವನ್ನ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಕಡೆ ಅರ್ಜುನ್ ಜನ್ಯ ಅವರ ಪಂಪಿಂಗ್ ಮ್ಯೂಸಿಕ್ ಪ್ರತಿಯೊಂದು ಆಕ್ಷನ್ ಸೀನ್ಗೂ ಜೀವ ತುಂಬುತ್ತೆ, ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ಇನ್ನೊಂದು ಕಡೆ ಡೈರೆಕ್ಟರ್ ಶಶಾಂಕ್ ಆಕ್ಷನ್ ಆಗಿರಲಿ, ರೊಮ್ಯಾನ್ಸ್ ಆಗಿರಲಿ, ಎರಡನ್ನೂ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ ಆ ವೇಗವನ್ನ, ಆ ಎನರ್ಜಿಯನ್ನ ಕೊಟ್ರೆ, ಡೈರೆಕ್ಷನ್ ಅದಕ್ಕೊಂದು ಶಕ್ತಿ ಮತ್ತೆ ಅರ್ಥವನ್ನ ಕೊಡುತ್ತೆ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಫೈನಲ್ ವರ್ಡಿಕ್ಟ್ ಏನು? ಈ ಟ್ರೇಲರ್ ಸಿನಿಮಾದ ಮೇಲೆ ಭರವಸೆ ಮೂಡಿಸ್ತಾ ಅಥವಾ ಇಲ್ವಾ? ಬನ್ನಿ, ಫೈನಲ್ ತೀರ್ಪು ಏನಿರ್ಬೋದಂತ ನೋಡೋಣ. ಉತ್ತರ ತುಂಬಾನೇ ಸಿಂಪಲ್, ಇದೊಂದು ಖಂಡಿತ ವಿನ್ನರ್. ಈ ಟ್ರೇಲರ್ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡ್ತಿಲ್ಲ, ಬದಲಿಗೆ ಸ್ಟೈಲ್, ಆಕ್ಷನ್ ಮತ್ತೆ ಒಂದು ಗಟ್ಟಿಯಾದ ಕತೆ, ಈ ಮೂರರ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಇರೋ ಸಿನಿಮಾ ಸಿಗ್ಲಿದೆ ಅನ್ನೋ ಸ್ಟ್ರಾಂಗ್ ಪ್ರಾಮಿಸ್ ಅನ್ನ ಇದು ಕೊಡುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ರಿವ್ಯೂವರ್ಸ್ ಪ್ರಕಾರ ಹೈಪ್ ಲೆವೆಲ್ 100%. ಸೊ ಈ ವಿಶ್ಲೇಷಣೆಯನ್ನ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಸರಿ ತಪ್ಪು ಅನ್ನೋ ಗೆರೆಯ ಮೇಲೆ ನಡೆಯೋ ಈ ಬ್ರ್ಯಾಟ್ ತರಹದ ಆಂಟಿ ಹೀರೋಗಳು, ಇವರು ನಮ್ಮನ್ನ ಯಾಕೆ ಇಷ್ಟೊಂದು ಅಟ್ರಾಕ್ಟ್ ಮಾಡ್ತಾರೆ? ಏನಂತೀರಾ? ಸ್ವಲ್ಪ ಯೋಚನೆ ಮಾಡಿ.